ನೋಡಿ ಬರ್ಡೇ ಬಾಯ್. ಏನು ಬರ್ಡೇ ಬಾಯ್? ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮುದ್ದು. ಟಿಲ್ ನಾವು ಸಾಯಿನಾಥ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ನೋಡಿ ಆ ಕೇಕ್ಸ್ ಇದು. ಎಲ್ಲರೂ ಹೇಳ್ತಾರಲ್ಲ, ಸಡನ್ ಪ್ಲ್ಯಾನ್ ಮಾಡಿದ್ರೇ ಎಕ್ಸಿಕ್ಯೂಟ್ ಆಗೋದು ಅಂತ ಹೇಳ್ಬಿಟ್ಟು, ಹಾಗೆ ಸಾಯಿನಾಥ್ ಆಫ್ ವೇ ಟು ಒನ್ ಬರ್ಡೇನೂ ಆ ಥರ ಸಡನ್ ಪ್ಲ್ಯಾನಿಂದನೇ ಎಕ್ಸಿಕ್ಯೂಟ್ ಆಯಿತು. ಅದು ಎಸ್ಪೆಷಲಿ ನನ್ನ ಸಿಸ್ಟರ್ಸಿಂದ ಅದು ಎಕ್ಸಿಕ್ಯೂಟ್ ಆಗಿದ್ದು. ನನ್ನ ಪ್ಲ್ಯಾನ್ ಏನಿರಲಿಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ಆಲ್ ಆಫ್ ಸಡನ್ ಬಂದು ಎಲ್ಲ ಏನಿದೆಯೋ ಅದರಲ್ಲೇ ಡೆಕೋರೇಷನ್ ಎಲ್ಲ ಮಾಡಿ ಹೇಗೋ ಒಂದು ಇವೆಂಟ್ನ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಅದೇ ಹೇಳೋದು, ಸಡನ್ ಪ್ಲ್ಯಾನ್ ಯಾವತ್ತೇ ಆಗಲಿ ಸೂಪರ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ನನ್ನ ಮಕ್ಕಳು, ನನ್ನ ತಂಗಿ ಮಕ್ಕಳು, ನನ್ನ ನಾದಿನಿ ಮಕ್ಕಳು ಎಲ್ಲ ಆಟ ಆಡ್ಕೊಂಡಿದ್ದಾರೆ. ಒಂಥರ ಗೆಟ್ ಟುಗೆದರ್ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಡೆಕೋರೇಷನು ಅಷ್ಟೇ ತುಂಬ ಚೆನ್ನಾಗಿ ಸಿಂಪಲ್ಲಾಗೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನಂತೂ ತುಂಬ ಹ್ಯಾಪಿ. ಹೇಗೋ ಇವೆಂಟ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಂಪ್ಲೀಟ್ ಆಯಿತು. ನೋಡಿ ಎಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನನ್ನ ತಂಗಿ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ದಾಳೆ, ಇನ್ನೊಬ್ಬಳು ಸಾಂಗ್ ಹುಡುಕ್ತಾ ಇದ್ದಾಳೆ, ಹಾಗೆ ಮಕ್ಕಳು ಆಡ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಅಲ್ಲಿ ಬಲೂನ್ ಬ್ಲೋ ಮಾಡ್ತಾ ಇದ್ದಷ್ಟು ಅವರು ಅಲ್ಲಿ ಬಲೂನ್ಸ್ನ ತೊಗೊಂಡು ಆಟ ಆಡ್ತಾನೆ ಇದ್ದಾರೆ. ಒಂದು ಕಡೆ ಭಯ, ಅಲ್ಲಿ ಬೇರೆ ಕೇಕ್ ಇಟ್ಟಿದ್ದೀವಿ, ಎಲ್ಲಿ ಕೇಕ್ನ ಸ್ಮ್ಯಾಶ್ ಮಾಡಿಬಿಡ್ತಾರೋ ಇವರು ಅಂತ ಹೇಳ್ಬಿಟ್ಟು. ಆದರೂ ಹೇಗೋ ಒಂದು ಆಟ ಆಡ್ಕೊಂಡು ಆರಾಮಾಗಿದ್ದರು. ನೋಡಿ ಈ ಥರ ಬಂದಿತ್ತು ಡೆಕೋರೇಷನ್ನು. ತುಂಬ ಚೆನ್ನಾಗಿತ್ತು. ಕೇಕು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ನಾವು ಯಾವಾಗಲೂ ಅಲ್ಲಿ 7-Eleven ಅಂತ ಬಸವೇಶ್ವರನಗರಲ್ಲಿದೆ. ಸೊ ಅಲ್ಲೇ ನಾವು ಯಾವಾಗಲೂ ಆರ್ಡರ್ ಮಾಡೋದು. ಏಪ್ರಿಲ್ ಬರ್ಡೇಗೆ, ನಮ್ಮ ಆ್ಯನಿವರ್ಸರಿಗೆ, ನನ್ನ ಬರ್ಡೇಗೆ, ನನ್ನ ಮಗಳು ಬರ್ಡೇಗೆ ಎಲ್ಲದಕ್ಕೂ ಅಲ್ಲೇ ಆರ್ಡ್ರ್ ಮಾಡೋದು. ಕೇಕ್ ಅಂತೂ ಟೇಸ್ಟ್ ವೈಸ್ ಅಂತೂ ಇಟ್ಸ್ ಯಮ್ಮಿ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈ ಥರ ಕೇಕ್, ಥೀಮ್ ಕೇಕ್ ಬುಕ್ ಮಾಡಿದ್ದೆ. ಇಟ್ಸ್ ಅರೌಂಡ್ 1450 ಏನೋ ಇದಕ್ಕೆ ಪೇ ಮಾಡಿದೆ. ವರ್ತ್ ಫಾರ್ ಮನಿ. ಮತ್ತು ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಸಾಯಿನಾಥ್ ಅಂತ ಹೇಳ್ಬಿಟ್ಟು ನೇಮ್ ಹಾಕ್ಸಿದ್ದೀನಿ. ಸೊ ನೀವೆಲ್ಲ ಅಂದ್ಕೋಬೋದು, ಯಾಕೆ ಇವರು ಸಾಯಿನಾಥ್ ಅಂತ ಕರೀತಾರೆ ಅಂತ. ಅದರಲ್ಲಿ ಒಂದು ದೊಡ್ಡ ಸ್ಟೋರಿನೇ ಇದೆ. ಅದೇನಾದರೂ ನೀವು ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಹೇಳ್ತೀನಿ ನಾನು ಯಾಕೆ ಸಾಯಿನಾಥ್ ಅಂತ ನೇಮ್ ಮಾಡಿದೆ ಅವನಿಗೆ. ಅದು ನಿಕ್ ನೇಮು, ಬಟ್ ಆದರೂ ನಾನು ಯಾವುದೇ ನೇಮ್ ಬಂದ್ರೂ ಅದ್ರ ಪಕ್ಕದಲ್ಲಿ ಸಾಯಿನಾಥ್ ಅಂತ ಒಂದು ನೇಮ್ ಇಟ್ಟೇ ಇಡ್ತೀನಿ, ಸಾಯಿನಾಥ್ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ಡೆಕೋರೇಷನ್. ನನಗಂತೂ ತುಂಬ ಇಷ್ಟ ಆಯಿತು ಡೆಕೋರೇಷನು. ಮತ್ತು ಆ ಕೇಕ್ ಥೀಮು ಅಷ್ಟೇ, ಅದು ನನ್ನ ತಂಗಿ ಸೆಲೆಕ್ಟ್ ಮಾಡಿರೋದು. ಸೊ ಫೋಟೋದಲ್ಲೂ ಅಷ್ಟೇ ನನ್ನ ಮಗ ತುಂಬ ಅಳ್ತಾ ಇದ್ದಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲಿ ತುಂಬ ಕ್ರೌಡ್ ನೋಡಿದ್ನಲ್ಲ, ಅವನು ತುಂಬ ಕ್ರೌಡೆಲ್ಲ ಅವನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಜನ ಮನೇಲಿ ಇದ್ದಿದ್ದು ನೋಡಿ ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬಟ್ ಈ ಎಂಜಾಯ್ಡ್ ಇಟ್ ಹೇಳ್ಬೇಕಂದ್ರೆ. ನೋಡಿ ಹೇಗೆ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಒಂದು ಕಡೆ ಅವನಿಗೆ ಏನು ಮಾಡ್ತಾಯಿದ್ದಾರೆ ಇವರೆಲ್ಲ ಸೇರಿಕೊಂಡು, ಇಷ್ಟು ಜನ ಬಂದಿದ್ದಾರಲ್ಲ, ಏನು ಮಾಡ್ತಾಯಿದ್ದಾರೆ ಅಂತ ಅವ್ನಿಗೇನು ಅರ್ಥ ಆಗ್ತಿಲ್ಲ. ಎಲ್ಲರೂ ನೋಡ್ತಾ ಇದ್ದ. ಅದರಲ್ಲೂ ಎಲ್ಲರೂ ನಮ್ಮ ಅತ್ತೆ ಮಾವ ಎಲ್ಲ ಸೇರ್ಕೊಂಡು ಅವನ್ನ ನಗಿಸ್ತಾನೇ ಇದ್ದರು. ಬಟ್ ಆದರೂ ಅವನಿಗೆ ಈ ವಾಸ್ ಇನ್ ಸಮ್ ಕನ್ಫ್ಯೂಷನ್. ಏನು ಮಾಡ್ತಾಯಿದ್ದಾರೆ ಎಲ್ಲರೂ, ಏನಿದು ಏನು ಮಾಡ್ತಾಯಿದ್ದಾರೆ, ಈ ವಾಸ್ ಥಿಂಕಿಂಗ್. ಬಟ್ ಇವೆಂಟ್ ಮಾತ್ರ ತುಂಬ ಚೆನ್ನಾಗಿ ಬಂತು. ನೋಡಿ ಹಾಗೆ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದೀವಿ ಅವನದು. ನೋಡಿ ಹೇಗೆ ಆಡ್ತಾ ಇದ್ದಾನೆ ಅಂತ. ಲವ್ಲಿ ಬಾಯ್, ತುಂಬ ಸೈಲೆಂಟ್ ಸಹ. ಕೇಕ್ ಕಟ್ಟಿಂಗ್ ಆಗೋವರೆಗೂ ತುಂಬ ಸೈಲೆಂಟಾಗಿದ್ದ. ಮತ್ತು ಕ್ಯಾಮ್ರಾ ನೋಡಿದ ತಕ್ಷಣ ಅವನು ತುಂಬ ಕಾನ್ಷಿಯಸ್ ಆಗಿಬಿಡ್ತಾನೆ. ಫೋಟೋ ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಕೇಕ್ ಕಟ್ ಮಾಡಬೇಕು. ನೋಡಿ ಎಲ್ಲ ಮಕ್ಕಳೆಲ್ಲ ಫುಲ್ ವೆಯ್ಟಿಂಗ್ ಮಾಡ್ತಾಯಿದ್ರು ಆ ಕೇಕ್ ಕಟ್ ಮಾಡೋದಕ್ಕೆ. ಅದಕ್ಕಿಂತ ಅಲ್ಲಿ 2 ಟೆಡಿ ಬೇರ್ಸ್ ಇದ್ಗೆಲ್ಲ ಕೇಕ್ ಕಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿಲ್ಲ. ಆ ಎಲ್ಲ ಮಕ್ಕಳು ಅಲ್ಲಿರೋರು ಒಂದು ಬರ್ಡೇ ವಿಶ್ ಮಾಡಬೇಕು ಸಾಯಿನಾಥ್ಗಂತ ವೆಯ್ಟ್ ಮಾಡ್ತಾಯಿಲ್ಲ. ಅಲ್ಲಿ 2 ಟೆಡಿ ಬೇರು ಅದನ್ನು ಎತ್ಕೊಂಡು ಅಲ್ಲಿ ಏನು ಇದಿದೆಯೋ ಆ ಟೆಡಿ ಬೇರ್ಸು ಅದೆಲ್ಲ ಎತ್ಕೊಂಡು ತಿನ್ನಬೇಕು ಅಂತ ಅವ್ರು ವೆಯ್ಟ್ ಮಾಡ್ತಾಯಿದ್ದಾರೆ. ವಿತ್ತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೇಕ್ ಕಟ್ ಆಗಿದ ತಕ್ಷಣವೇ ಆ ಟೆಡಿ ಬೇರು ಇಲ್ಲಿ ಏನೇನಿದೆಯೋ ಅದೆಲ್ಲ ಎತ್ಕೊಂಡು ಫಸ್ಟ್ ತಿನ್ಬಿಟ್ರು. ಅವ್ನಿಗೆ ವಿಶ್ ಮಾಡ್ತಾರೋ ಬಿಡ್ತಾರೋ. ಅಲ್ಲಿ ಆ ಟೆಡಿ ಬೇರ್ಸ್ ಏನೇನಿದೆಯೋ ಆ ಟೆಡಿ ಬೇರು, ಆ ಲ್ಯಾಡರು,
ಆ ಮೂನ್ ಶೇಪು ಅದು ಎಲ್ಲ ಎತ್ಕೊಂಡು ತಿನ್ನೋವರೆಗೂ ಅವ್ರಿಗೆ ನೆಮ್ಮದಿ ಇರಲಿಲ್ಲ. ಬಟ್ ತುಂಬ ಖುಷಿಯಿಂದ ಆಯಿತು ಇವೆಂಟು, ಚೆನ್ನಾಗಿತ್ತು. ನನ್ನ ಮಗ ಅಂತೂ ತುಂಬ ಹ್ಯಾಪಿ, ನಾನು ಹ್ಯಾಪಿ, ಯಾಕಂದರೆ ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡಿದ್ದು ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದಾಗಿರುತ್ತೆ ನನ್ನ ಜಾನ್ 1 ವ್ಲಾಗು. ನೋಡಿ, ನನ್ನ ಪೂಜೆ ಇವಾಗ ತಾನೇ ಮುಗೀತು. ಸೊ ಇವಾಗ ಟಿಫನ್ನು ಬಿರಿಯಾನಿ, ವೆಜ್ ಬಿರಿಯಾನಿ ಮಾಡಿದ್ದೀನಿ. ಸೊ ಇವಾಗ ತಿನ್ನಬೇಕು. ಫಸ್ಟ್ ಬಂದುಬಿಟ್ಟು ಜಾನ್ 1 ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿದ್ಮೇಲೆ ಟಿಫನ್ ಎಲ್ಲ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವಾಗ ಟಿಫನ್ ತಿನ್ನಬೇಕು. ನನ್ನ ಮಗ ನನ್ನ ಮಗಳು ಎಲ್ಲ ರೆಡಿ ಆಗಿದ್ದಾರೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಟಿಫನ್ ತಿನ್ನಬೇಕು.